ಸ್ವಾಭಾವಿಕ ಮನೇಲಿ ಒಂದು ಸತ್ಯನಾರಾಯಣ ಕಥೆಯಿಂದ ನಾವು ಎಷ್ಟು ಭಾಗವಹಿಸ್ತೇವೆ ಹೇಳಿ? ಸತ್ಯನಾರಾಯಣ ಕಥೆ ಭಟ್ರು ಓದ್ಕೊಂಡು ಹೋದ್ರಾಯ್ತು. ನಾವು ಅಂಗಿ ತೆಗೆದ ಕೊನೆಗೆ ಹೋಗಿ ಪ್ರಸಾದ ಹೂ ಹಾಕೋಕೆ ಒಂದು ಕೊಡಬೇಕು. ಹೂ ಹಾಕೋದೊಂದು ಕ್ರಮ ಮೊದಲಿಂದ ಬಂದಿದ್ದಿದೆಯಲ್ಲ, ಹಾಗಾಗಿ ಅದು ಕೊಡದೇ ಇದ್ರೆ ಭಟ್ರು ಅಂಗಿ ತೆಗೆಯಿದ್ರೆ ಅದು ವಕ್ರ ದೃಷ್ಟಿ ಕಾರಣ ಆಗ್ತಾರೆ ಭಟ್ರು. ಆದರೆ ಕೋರ್ಟಿಗೆ ಹೋಗೋದಾದ್ರೆ ಯೂನಿಫಾರ್ಮ್ ಬೇಕು, ಶಾಲೆಗೆ ಹೋಗೋದಾದ್ರೆ ಯೂನಿಫಾರ್ಮ್ ಬೇಕು, ಡಾಕ್ಟ್ರಿಗಾದ್ರೂ ಯೂನಿಫಾರ್ಮ್ ಬೇಕು. ಆದರೆ ಪೂಜೆಗೆ ಹೋಗೋಕೆ ಒಂದು ಯೂನಿಫಾರ್ಮ್ ಬೇಕು ಅಂತ ನಮ್ಗೆ ಉಳ್ಕೊಂಡಿಲ್ಲ. ಅದು ಹೆಂಗಾದ್ರೂ ಇರಲಿ, ಕೊನೆ ಪಕ್ಷ ಆ ಸತ್ಯನಾರಾಯಣ ಕಥೆ ನಡೆಯುವಾಗ ಆ ಕತೆ ಕೇಳಿದಾಗ ನಮ್ಗೇನು ಭಾವ ಬರಬೇಕಾಗಿತ್ತೋ, ಭಕ್ತಿ ಹುಟ್ಟಬೇಕಾಗಿತ್ತು, ಅದಕ್ಕೆ ಬೇಕಾಗಿ ಆ ಕಾರ್ಯ ಮಾಡೋದು. ಕತೆ ಕೇಳ್ತೇವೆ ಅಂತ ಅದು ಇಲ್ಲಾಗಿದೆ. ಬದಲಿಗೆ ಕತೆ ಹೇಳ್ತೇವೆ ಹೊರಗೆ ಕೂತ್ಕೊಂಡು. ಈ ಸಂಚಾರ ನಡೆಯುವಾಗಲೂ ಆಗ್ತದೆ. ಕಾರ್ಯಕರ್ತರು ಸ್ವಾಭಾವಿಕ ಒಂದು ಪೂಜೆ ಎರಡು ಪೂಜೆ ನೋಡಿದ ಮೇಲೆ ಹೀಗೊಂದು ಪೂಜೆ ನಡೀತಾ ಇದ್ರು ಆಚೆ ಕೂತ್ಕೊಂಡ್ರೆ ತೊಂದರೆ ಇಲ್ಲಲ್ಲ, ಕಾಣೋದಿಲ್ಲ, ಹಾಗಾಗಿ ಮಾತಾಡಿಕೊಂಡಿಲ್ಲ. ಆದರೆ ಪೂಜೆ ಮಾಡುವವನಿಗೆ ಭಾವಿಸಿ ಒಂದು ಪೂಜೆ ಮಾಡಬೇಕು ಅಂತ ಇರುವವನಿಗೆ, ಸಂಸ್ಕಾರವಂತನಿಗಾದರೂ ಆಗಬೇಕು ಅಂತಿದ್ರೆ ಆ ಕಿರಿಕಿರಿ ಬರಬಾರ್ದು. ನೋಡಿ, ಹಾಗೆ ಮಾಡಬೇಕಾಗಿದ್ದ ಕರ್ತವ್ಯ ಕಾರ್ಯಕರ್ತರದ್ದು ಇದೆ ಅಂತ. ನಾವೇನು ಹೊಸಬರಲ್ಲ, ನಾವು ಮಾಡಿದವ್ರೆ. ಗುರುಗಳೇ ಒಂದು ಪರದೆ ಆಚೆ ಬದಿಗಿದ್ರೆ ಈಚೆ ಬದಿ ಗಲಾಟೆ ಮಾಡಿದವ್ರೆ ನಾವೆಲ್ಲ ಅನುಷ್ಠಾನಕ್ಕೆ ಕೂತಿದ್ರು. ಈಗ ಗೊತ್ತಾಗ್ತದದು ಯಾಕೆ ಹೇಳ್ತಿದ್ರು ಅವರು ಅಂತ. ಅಂತಹ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿದ್ದಕ್ಕೆ ಅಂತ ಒಂದು ನೋಡಿ, ನಾವು ಪೂಜೆ ಮಾಡೋದು ಒಂದು 20 ನಿಮಿಷ ಸಮರ್ಪಯಾಮಿ ಇಷ್ಟನ್ನೇ ಹೇಳ್ತೇವೆ. ಆದರೆ ಎಂಥ ಸಮರ್ಪಯಾಮಿ ಹೇಳುದು ನಾವು ಹೇಳಿದ್ದವ್ರು ಅವರಿಗಾರು ಕೇಳಬೇಕೋ ಬೇಡವೋ? ಅವರು ಮನಸ್ಸಾರೆ ಸಮರ್ಪಯಾಮಿ ಅಂತ ಹೇಳಬೇಕೋ ಬೇಡವೋ? ಮನಸ್ಸಲ್ಲಿ ಆಗ್ತಾನೆ ಮುಟ್ಬೇಕಾಗಿದ್ದು ಗುರುಗಳಿಗೆ. ಹಾಗಾಗಬೇಕು ಅಂತ ಆದರೆ ಅದಕ್ಕೆ ಬೇಕಾಗೋ ಪರಿಸರ ವಾತಾವರಣ ಇರಬೇಕು ಅಂತ. ಮತ್ತೆ ನಾವು ಭಾವಿಸಿದ್ರು ಉಂಟು ಅಂತ ಯಾಕೆ ಇಷ್ಟೆಲ್ಲ ಹೇಳ್ತಾ ಇರೋದು ಅಂದರೆ, ಒಂದು ಭಾವಿಸಿದ್ರೆ ಮಾತ್ರ ಉಂಟು. ನೋಡಿ, ಕೃಷ್ಣನ ಕಾಲದಲ್ಲಿ ಕೃಷ್ಣನನ್ನ ದೇವರು ಅಂತ ನೋಡಿದವರು ಉಂಟು, ಭಾವ ಅಂತ ನೋಡಿದವರು ಉಂಟು, ಏನೂ ಇಲ್ಲ ಅಂತ ಇದ್ದವರು ಉಂಟು, ವಿರೋಧವನ್ನೇ ಮಾಡಿದವರು ಉಂಟು. ಯಾರು ಹೇಗೆ ಭಾವಿಸಿದ್ರು ಹಾಗೆ ಸಿಕ್ಕಿದ್ದಾನೆ. ಹಾಗೆ ಇಲ್ಲಿಯೂ ಸಹ ಆಗಲೇ ಕತೆ ಹೇಳಿದಾಗೆ ನಾವು ಭಾವಿಸಿದ್ರು ಉಂಟು. ಇನ್ನೊಂದು, ಈ ವರ್ಷದ ಸಂಚಾರದ ಬಗ್ಗೆ ಹೇಳಿ ಹೊರಟಿದ್ದು ಸ್ವರ್ಣಪಾದುಕ ಸಂಚಾರ. ಶಾಸ್ತ್ರ ಹೇಳ್ತದೆ, ಗುರುಗಳನ್ನ ನಾವು ಮನೆಗೆ ಬರೆಸಿದ್ರೆ ಒಂದು ಪುಣ್ಯ ಸಿಗ್ತದೆ ಅನ್ನೋ ವಿಷಯ ಒಂದು. ಅವರಾಗೆ ಬರ್ತಾರೆ ಅಂತಂದ್ರೆ 100 ಮಡಿ ಪುಣ್ಯ ಅಂತ ಹೇಳ್ತದೆ. ಆ ತೆರನಾಗಿ ಈ ವರ್ಷದ ಸಂಚಾರ ನಡೀತಾ ಇರೋದು. ಏನೆಲ್ಲ ಸಂಕಲ್ಪ ಇಟ್ಟು ಅವರು ಸಂಚಾರ ನಡೆಸಿದ್ದಾರೆ ಗೊತ್ತಿಲ್ಲ. ನೋಡಿ, ಸಂಚಾರ ನಡೆಯೋ ಹೊತ್ತಿಗೆ ನಾನು ಗಮನಿಸಿದ್ದೊಂದುಂಟು. ನಾವು ಮಾತ್ರ ಇಂಗ್ಲೀಷ್ ಡೇಟ್ನಲ್ಲಿ ಲೆಕ್ಕಾಚಾರ ಮಾಡಿ ಇಂಥ ಡೇಟಿಗೆ ಇಂಥಲ್ಲಿಗೆ ಅಂತ ಲೆಕ್ಕಾಚಾರ ಮಾಡಿಕೊಡೋರು, ಇಷ್ಟೊತ್ತಿಗೆ 8 ಗಂಟೆ ಮಾಡಿಕೊಡೋರು. ಆದರೆ ಆ ಲೆಕ್ಕಾಚಾರ ಯಾವುದು ಈ 3 ವರ್ಷದಲ್ಲಿ ನಂಗೆ ಇದ್ದಿಲ್ಲ. ಅದು ಬದಲಾಗ್ತದೆ, ವ್ಯತ್ಯಾಸ ಆಗ್ತದೆ, ಎಲ್ಲೋ ಹೋಗ್ಬೇಕಾಗಿದೆ ಇನ್ನೆಲ್ಲೋ ಹೋಗ್ತದೆ, ಹಾಗೆಲ್ಲ ಇರ್ತದೆ. ಹಾಗಿದ್ರೂ ಅಲ್ಲಿ ಕಾರ್ಯಕಾರಣಗಳು ಇರ್ತದೆ ಅಂತ ಗಮನಿಸಿದ್ರೆ ಸಿಗ್ತದೆ. ನಾನು ಕಂಡ ಹಾಗೆ ಹಿಂದೆಲ್ಲ ದೇವಸ್ಥಾನಗಳಲ್ಲಿ ಇರ್ತಿತ್ತಲ್ಲ, ವ್ಯತ್ಯಾಸವಾಗಿ ಹೋಗಿದ್ದಿದ್ರು ಗಣಪತಿ ದೇವಸ್ಥಾನ ಆದರೆ ಅವತ್ತು ಹೋಗೋ ಹೊತ್ತಿಗೆ ಚೌತಿಯೋ ಇದಾಗಿರ್ತಿತ್ತಂತ. ಈ ಏನು ಅಮಾವಾಸ್ಯೆ ಆದರೆ ಈಶ್ವರ ದೇವಸ್ಥಾನ, ನವಮಿ ಆದರೆ ದುರ್ಗೆ ದೇವಸ್ಥಾನ, ಇನ್ನೇನು ಏಕಾದಶಿ ಆದರೆ ವಿಷ್ಣು ದೇವಸ್ಥಾನ, ಈ ಥರದ್ದನ್ನು ನೋಡಿದ್ದೀನಿ. ಷಷ್ಠಿ ಆದರೆ ಸುಬ್ರಹ್ಮಣ್ಯ ದೇವಸ್ಥಾನ, ಹಲವು ಕಡೆಗಳಲ್ಲಿ ಈ ಥರದ್ದನ್ನು ಗಮನಿಸಿದ್ದೀನಿ. ಸಾಧೆ ಹೋಗಿದ್ದಕ್ಕೆ ಒಂದೇ ಕಡೆ ಇದರಲ್ಲಿ ಇರ್ತಿದ್ರು. ಇಲ್ಲಿ ನಮ್ಮ ಅನಂತೂರು ಕಾಲೇಜಿನಲ್ಲಿ 3-4 ದಿವಸ ಒಂದೇ ಕಡೆಗೆ ಇರೋದಿತ್ತು. ವ್ಯತ್ಯಾಸ ಆಗಿ ಯಾವುದೋ ವಲಯದ ಯಜಮಾನರು ಬರೋದು ಬಿಟ್ಟು ಇನ್ನೊಂದು ಯಾವುದೋ ಯಜಮಾನರು ಬಂದರು. ಒಂದು ದಿವಸ ಮಂಗಳವಾರ ಆಗಿತ್ತು. ನನಗೊಂದು ಸಣ್ಣ ಚಿಕಿತ್ಸಕ ಬುದ್ಧಿ, ಮಂಗಳವಾರ ದಿವಸ ಬದಲಾಗಿ ಇವತ್ತು ಯಜಮಾನರು ಬದಲಾಗಿ ಬಂದ್ರಲ್ಲ ಯಾಕೆ ಅಂತ ಸುಮ್ಮನೆ ತಲೆ ಬಂತು. ಅವ್ರ ಹತ್ರ ಕೇಳಿದೆ, ನಿಮ್ಮ ಕುಲದೇವ್ರು ಯಾವುದು ಅಂತ. ದುರ್ಗಿ ಆಗಿತ್ತು ಅಂತ. ಇಂಥ ಹಲವು ಯಾವ್ಯಾವುದೋ ಕಾರಣಗಳಿರ್ತದೆ. ನಿನ್ನೆ ಮೊನ್ನೆ ನಡೆದಿದ್ದನ್ನು ಯೋಚನೆ ಮಾಡೋದಾದರೆ, ಮೊನ್ನೆ ಮಿತ್ತೂರಿಗೆ ಹೋಗಿದ್ದು, ಬಾಲಾತ್ರಿಪುರ ಸುಂದರಿ ಆರಾಧಕರು ದ್ವಾದಶಿ ಶುಕ್ರವಾರ ದಿವಸ ಅವ್ರಿಗೆ ಸಿಕ್ಕಿತ್ತು. ಅದು ಎಲ್ಲೆಲ್ಲಿಯೋ ವ್ಯತ್ಯಾಸ ಆಗಿ ಅವ್ರಿಗೆ ಬಂದಿದ್ದದು. ನಾವು ಕೊಟ್ಟಿದ್ದ ಡೇಟ್ ಅಲ್ಲ, ನಾವು ಡೇಟ್ ಈ ವಲಯಕ್ಕೆ ಅಂತ ಕೊಟ್ಟಿದ್ದು. ವಲಯದಲ್ಲೆಲ್ಲ ವ್ಯತ್ಯಾಸ ಆಗಿ ಅವ್ರಿಗೆ ಸಿಕ್ಕಿದ್ದದು. ಮರುದಿವಸ ಶನಿ ತ್ರಯೋದಶಿ ದಿವಸ ಹೋದ್ರು. ಶಂಕರನಾರಾಯಣ ಕುಲದೇವರಾಗಿತ್ತು ಅವರಿಗೆ ಮರುದಿವಸದ ಯಜಮಾನಿಗೆ. ಇಂಥದ್ದು ಹಲವು ನೋಡಿದ್ದುಂಟು ಅಂತ. ಅಂತಹ ಒಂದು ಸಂಚಾರದ ಸಾನ್ನಿಧ್ಯವನ್ನು ಹೊತ್ತು ಸಂಚಾರವನ್ನು ಮಾಡ್ತಿರ್ತಕ್ಕಂತಹ ಸಂಚಾರದ ವ್ಯವಸ್ಥೆ ಇದಾಗಿದೆ ಆಗಿದ್ದು. ಶ್ರೀ ಸಂಸ್ಥಾನ
ಪ್ರತಿ ಮನೆಗೆ ಹೋಗ್ಲಿ ಅಂತ ಹರಿಸಿದ್ರು. ನಮ್ಮನೆಗೆ ಯಾವಾಗ ಬರ್ತದೆ ಅಂತ ಯಾರು ಕೇಳಿದ್ರೆ 10 ವರ್ಷದಲ್ಲಿ ಒಂದು ದಿವಸ ಬರ್ತೇನೆ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ 25,000 ಮನೆಗೆ ಹೋಗ್ಬೇಕಲ್ಲ, 25, 28 ಅಷ್ಟು ನಮ್ಮ ದೀಪಕಾಣಿಕೆ ಕೊಡೋ ಮನೆಗಳಿಗೆ ಹೋಗ್ಬೇಕು ಅಂತಿದ್ರು 10 ವರ್ಷ ಬೇಕಾದ್ರು. ಯಾವತ್ತು ಬೇಕಾದ್ರೂ ಬರಲಿ, ಯಾವತ್ತು ಬಂದಿರೋದು ಈ ಸಂಚಾರದ ವ್ಯವಸ್ಥೆಯಲ್ಲಿ ಗುರು ಸನ್ನಿಧಿ ಬರುವುದು ಯಾಕೆ ಅಂದರೆ ಶ್ರೀ ಸಂಸ್ಥಾನ ಅನುಗ್ರಹಿಸಿದ ಸ್ವರ್ಣಾನುಗ್ರಹ ಅಂತ. ಸ್ವರ್ಣವರ್ಧಂತಿಯ ಅಂಗವಾಗಿಯೇ ಪ್ರತಿ ಮನೆಗೆ ಆಶೀರ್ವಾದ ಆಗಲಿ ಅಂತ ಶ್ರೀ ಸಂಸ್ಥಾನ ಅನುಗ್ರಹಿಸಿ ಕಳಿಸ್ತಾ ಇರ್ತಕ್ಕಂಥ ಸಂಚಾರ ವ್ಯವಸ್ಥೆ ಇದೆ. ನಾವು ಭಾವಿಸಿ ಪಡ್ಕೊಳ್ಬೇಕಾಗಿದ್ದಿದೆ. ಅದಕ್ಕೂ ಒಂದು ಉದಾಹರಣೆ ಕೊಡೋದಾದ್ರೆ ನೋಡಿ, ಸ್ವರ್ಣಾನುಗ್ರಹ ಹೇಳೋದಕ್ಕೆ ಶುರುವಿನಲ್ಲಿಯೇ ಸಂಚಾರ ಹೊರಡಬೇಕಿದ್ರು ಗುರುಗಳು ಪೀಠದಿಂದ ಆಶೀರ್ವಾದ ಮಾಡಿದ್ರು. ಎಲ್ಲೆಲ್ಲ ಸಂಚಾರ ಆಗ್ತದೆ ಅಲ್ಲೆಲ್ಲ ಸ್ವರ್ಣಾನುಗ್ರಹ ಆಗಲಿ ಅಂತ ಹರಿಸಿದ್ರು. ಆಗಿದ್ದು ಉಂಟು ಅಂತ, ಸಾಕಷ್ಟು ಮನೆಗಳಲ್ಲಿ ಆಗಿದ್ದು ಉಂಟು. ಅಷ್ಟೇ ಯಾಕೆ, ನಮ್ಮ ಮಠದಲ್ಲೇ ಉದಾಹರಣೆ ಕೊಡ್ಬೋದು ನಾವು. ನಮ್ಮ ತೀರ್ಥಹಳ್ಳಿ ಮಠ ಕಾರ್ಯಕಾರಣದಿಂದ ತುಂಬ ನೆನೆಗುದಿಗೆ ಬಿದ್ದಿತ್ತು. ಇನ್ನೇ ಸುರಿತಾ ಇತ್ತು, ಅಷ್ಟು ಪರಿಸ್ಥಿತಿ ಬಂದಿತ್ತು. ಮೊದಲನೇ ಸರ್ತಿ ಹೋದಾಗ ಅಲ್ಲಿದ್ದವ್ರು ಕೇಳಿದರು, ಯಾರೋ ಇನ್ನೇನು ಮಾಡೋದು ಅಂತ ಗೊತ್ತಾಗೋದಿಲ್ಲ, ಮುಂದೆ ಬರುವವರು ಸಹಿತ ಇಲ್ಲ, ಏನು ಮಾಡೋದು ಗೊತ್ತಾಗೋದಿಲ್ಲ, ಕಾಯಿಟ್ಟು ಇದಕ್ಕೊಂದು ಕಾಯಕಲ್ಪ ಆಗುವಂತ ಆಗಬೇಕು ಪ್ರಾರ್ಥನೆ ಮಾಡಿದ್ರು. 2ನೇ ಸರ್ತಿ ಹೋಗೋಷ್ಟೊತ್ತಿಗೆ ನಾನು ಮುಂದಿದ್ದೇನೆ ಅಂತ ಒಂದು ಜನ ತಯಾರಾಗಿದ್ದರು. ಅವರು ಸೇರಿದಂತೆ ಕಾಯಿಟ್ರು. ಕಾರ್ಯಾರಂಭ ಮಾಡ್ತೇವೆ, ಎಲ್ಲದನ್ನು ಗುರುಗಳು ಒದಗಿಸ್ಕೊಡ್ಬೇಕು ಅಂತ ಆಯಿತು. 3ನೇ ಸರ್ತಿ ಹೋದ್ರು. ಸುರಿಯೋದೆಲ್ಲ ಬಂದಾಗಿತ್ತು, ಅರ್ಧ ಕೆಲಸ ಆಗಿತ್ತು. ಮತ್ತಿನ್ನಷ್ಟು ಅಭಿವೃದ್ಧಿಗೆ ಬೇಕಾಗುವಂತೆ ಕಾರ್ಯ ತೊಡಕೊಂಡಿದ್ರು. ಇಲ್ಲಿವರೆಗೆ ಹಣಕಾಸು ಮತ್ತೊಂದು ಎಲ್ಲ ವ್ಯವಸ್ಥೆ ಕೂಡ ಬಂದಿದೆ, ಮುಂದೇನು ಅಂತ ಗೊತ್ತಿಲ್ಲ, ಗುರು ಅನುಗ್ರಹ ಆಗಬೇಕು ಅಂತ ಮತ್ತೆ ಕೇಳಿದ್ರು. ಮತ್ತೊಂದು ತಿಂಗಳಲ್ಲಿ ಏನಾಯ್ತು ಅಂದರೆ 3 ಪೀಠಗಳು ಒಟ್ಟುಗೂಡಿ ತೀರ್ಥಹಳ್ಳಿ ಮಠದಲ್ಲಿ ಒಂದಾಗಿದ್ದನ್ನು ನಾವೆಲ್ಲ ಕೇಳಿದ್ದೇವೆ, ಹೋಗಿದ್ದೇವೆ. ಅಂಥದ್ದೊಂದು ಕಾರ್ಯಕ್ರಮ ಆಗೋ ಹೊತ್ತಿಗೆ ತೀರ್ಥಹಳ್ಳಿ ಪೇಟೆಯವರಿಗೆ ಮಠ ಇದೆ ಅಂತ ಮರ್ತೋಗೋಷ್ಟು ಆಗಿರ್ತಂಥ ಪರಿಸ್ಥಿತಿಯಲ್ಲಿ ಇಡೀ ಪೇಟೆ ಎದ್ದು ಮಠಕ್ಕೆ ಬರುವಂತ ಇತ್ತು. ಅಥವಾ ಎಲ್ಲ 2-3 ಮಂಡಲದವರು ಅಲ್ಲಿಗೆ ಗೋಕರ್ಣ ಮಂಡಲದಾದ್ಯಂತ ಎಲ್ಲರೂ ಸಹ ಹೋಗುವಂತ ಇತ್ತು. ಈಗ ನಿತ್ಯ ನಿರ್ವಹಣೆ ಆದಿಯಾಗಿ ಆ ಮಠದ ಒಂದು ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು ಸುಲಲಿತವಾಗಿ ಎಲ್ಲರೂ ನಡೀತಾ ಉಂಟು. ದೂರ ಹೋಗೋದು ಯಾಕೆ, ಆಗಾಗ ಕೊಡುವ ಉದಾಹರಣೆ ಉಂಟು. ಯಾವುದು, ಪೋಳ್ಯ ಮಠ 10-12 ವರ್ಷದಿಂದ ಯಾವುದೇ ಅಭಿವೃದ್ಧಿಯನ್ನು ಕಾಣದೆ ಕೂತ್ಕೊಂಡಿತ್ತು. ಆದರೆ ಇವತ್ತು ಗುರುತ್ವೇ ಸಿಕ್ಕದೆ ಹೋದಷ್ಟು ಬದಲಾವಣೆ 3 ಸರ್ತಿ 4 ಸರ್ತಿ ಸ್ವರ್ಣ ಪಾದಕೆಯಲ್ಲಿ ಹೋಗಿ ಬರುವಾಗ ಬದಲಾವಣೆ ಆಗಿದ್ದನ್ನು ನಾವು ಕಣ್ಣಾರೆ ಕಾಣಬಹುದು. ಅಂತಹ ಸ್ವರ್ಣಾನುಗ್ರಹದ ಒಂದು ಶ್ರೀ ಸಂಸ್ಥಾನದವರ ಸಂಕಲ್ಪದ ಸಂಚಾರದ ವ್ಯವಸ್ಥೆ ಇದಾಗಿದೆ. ಅದನ್ನು ನಾವೆಲ್ಲ ಸಹ ಭಾವಿಸಿ ಪಡ್ಕೊಳ್ಬೇಕಾಗಿದ್ದಿದೆ. ಈ ಸಂಚಾರದ ಬಗ್ಗೆ, ಶಿಷ್ಯ ಹಿತಮಿನ ಬಗ್ಗೆ ಮನೆ ಮನೆಗೆ ಹೋದಾಗ ಆ ಶಿಷ್ಯನಿಗೆ ಏನನ್ನ ಶ್ರೀ ಸಂಸ್ಥಾನ ಆಶೀರ್ವದಿಸಿದ್ರು, ಈ ಮನೆಗೆ ಏನನ್ನು ಆಶೀರ್ವದಿಸಿದ್ರು ಅನ್ನೋದನ್ನ ಅವರ ಆಶೀರ್ವಾದದಲ್ಲಿ ಕೇಳೋಣ. ಹರೇ ರಾಮ. ಅನಂತ ಸಂಸಾರ ಸಮುದ್ರತಾರ ನೌಕಾಯಿತಾಭ್ಯಾಂ ಗುರುಭಕ್ತಿಲಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಅಸ್ಮದ್ ಅತ್ಯಂತ ಪ್ರಿಯ ಶಿಷ್ಯರಿಗೆ ಅನಂತ ಶುಭಾಶೀರ್ವಾದಗಳು. ನಿಮ್ಮ ಮನೆಗೆ ಮಹಾಶುಭ ಆಗಮಿಸಿದೆ. ಗುರುಪಾದುಕೆಗಳು, ಅದರಲ್ಲೂ ಕೂಡ ಸ್ವರ್ಣ ರೂಪದಲ್ಲಿರ್ತಕ್ಕಂತಹ ಗುರುಪಾದುಕೆಗಳು ನಿಮ್ಮ ಮನೆಗೆ ಆಗಮಿಸಿದ್ದಾರೆ. ಗುರುವು ಶುಭ, ಸ್ವರ್ಣವೂ ಶುಭ. ಮನೆಗೆ ಸ್ವರ್ಣ ಬಂದರೂ ಮಹಾಲಕ್ಷ್ಮಿ ಬಂದಂತೆ, ಗುರು ಬಂದರೆ ಮುಕ್ತಿಯೇ ಮನೆಗೆ ಬಂದ ಹಾಗೆ, ಸಮಸ್ಯೆಗಳ ಪರಿಹಾರವೇ ಮನೆಗೆ ಬಂದ ಹಾಗೆ. ಇದೆಲ್ಲರೂ ಅದ್ವೈತವಾಗಿ ಸ್ವರ್ಣ ಪಾದುಕೆಯ ರೂಪದಲ್ಲಿ ನಿಮ್ಮ ಮನೆಗೆ ಬಂದಿದೆ ಅಂದರೆ ಅತಿಶಯ ಶುಭಾಗಮನ ನಿಮ್ಮ ಮನೆಗೆ ಆಗಿದೆ ಎಂದೇ ಅದಕ್ಕೆ ಅರ್ಥ. ಎಲ್ಲ ಸೇರಿ ಭಕ್ತಿಯಿಂದ ಆ ಪಾದುಕೆಗಳನ್ನ ಪೂಜಿಸಿ, ಶ್ರೀ ಶಂಕರಾಚಾರ್ಯರ ಪ್ರಾತಿನಿಧ್ಯ ಇರುವಂಥ ಪಾದುಕೆಗಳವು. ಮಾತ್ರವಲ್ಲ, ಶಂಕರಾಚಾರ್ಯರಿಂದ ಮುಂದುವರೆದಿರ್ತಕ್ಕಂಥ ವ್ಯತಿಪಂಕ್ತಿಯ ಪ್ರಾತಿನಿಧ್ಯ ಇರ್ತಕ್ಕಂಥ ಪುಣ್ಯ ಪಾದುಕೆಗಳವು. ಎಲ್ಲರೂ ಮನೆ ಮಂದಿಗೆ ಎಲ್ಲರೂ ಸೇರಿ ಈ ಪಾದುಕೆಗಳನ್ನ ಪರಮ ಭಕ್ತಿಯಿಂದ ಪೂಜಿಸಿ ನೀವು ಧನ್ಯರಾಗಬೇಕು ಎನ್ನುವುದು ಮೊದಲನೇ ಅಪೇಕ್ಷೆ. ಅದು ಮಾತ್ರವಲ್ಲ,
ಇದೇ ಸಮಯದಲ್ಲಿ ನಿಮ್ಮ ಮನೆಗೆ ಸಂಬಂಧಪಟ್ಟಿರುವಂತಹ ಸಕಲ ವಿವರಗಳನ್ನು ಕೂಡ ಆ, ಸಂಬಂಧಪಟ್ಟವರಿಗೆ ಕೊಡಬೇಕು. ಯಾಕೆಂದ್ರೆ ಶಿಷ್ಯ ಹಿತಂ ಎನ್ನುವ ಎಲ್ಲಿಯೂ ಇಲ್ಲದ, ಬೇರೆ ಎಲ್ಲಿಯೂ ನಡೆದೇ ಇರತಕ್ಕಂಥ ಅದ್ಭುತ ಕಾರ್ಯಕ್ರಮ ಒಂದು ಶ್ರೀಮಠದಲ್ಲಿ ನಡೀಲಿಕ್ಕಿದೆ. ಶ್ರೀಮಠದ ಪ್ರತಿಯೊಬ್ಬ ಶಿಷ್ಯನ ಹೆಸರಿನಲ್ಲಿ ಸಂಕಲ್ಪ ಮಾಡಿ, ಅವನ ರಾಶಿ ನಕ್ಷತ್ರ ಇತ್ಯಾದಿಗಳ ಜೊತೆಯಲ್ಲಿ ಸಂಕಲ್ಪ ಮಾಡಿ ಒಂದು ಪುಣ್ಯ ಕಾರ್ಯವನ್ನು, ಮಹಾ ಪುಣ್ಯ ಕಾರ್ಯವನ್ನು ನಡೆಸುವಂಥ ನಿಶ್ಚಯ ಸದ್ಯ ಭವಿಷ್ಯತ್ತಿನಲ್ಲಿ ಅದಾಗಬೇಕಾಗಿರೋದ್ರಿಂದ ಅದಕ್ಕೆ ಪ್ರತಿಯೊಬ್ಬ ಶಿಷ್ಯನ ಹೆಸರು, ರಾಶಿ, ನಕ್ಷತ್ರ, ಇನ್ನಿತರ ವಿವರಗಳು ಇದೇ ಸಮಯದ ಸಂಗ್ರಹ ಆದರೆ ಅದೊಂದು ದೊಡ್ಡ ನಿಧಿ ಅಂತ ಆಗ್ತದೆ. ನಮ್ಮ ಶಿಷ್ಯರು ಯಾರು, ಎಷ್ಟು, ಎಲ್ಲಿ, ಹೇಗೆ ಅನ್ನೋದು ಗುರುಪೀಠಕ್ಕೆ ಗೊತ್ತಿರಬೇಕು. ನೋಡಿ, ಆಶೀರ್ವಾದ ಗುರುಪೀಠದಿಂದ ಎಲ್ಲರಿಗೂ ಹೋಗ್ಬೇಕು ಅಂದ್ರೆ ಕೊನೆ ಪಕ್ಷ ಒಂದು ಕಡೆಗೆ ಎಲ್ಲ ವಿವರಗಳು ಸಂಗ್ರಹಿತವಾಗಿರ್ಬೇಕು. ಆ ಹಿನ್ನೆಲೆಯಲ್ಲಿ ಶಿಷ್ಯ ಹಿತಂ ಸಲುವಾಗಿ ಮತ್ತು ಸಮಾಜ ಕ್ಷೇಮದ ಸಲುವಾಗಿ ಮನೆಯ ಎಲ್ಲ ಸದಸ್ಯರು, ಅದು ಮನೆಯಲ್ಲಿರುವವರು, ಪರ ಊರಿನಲ್ಲಿರುವವರು, ಪ್ರದೇಶದಲ್ಲಿರುವವರು, ಈ ಎಲ್ಲ ವಿವರಗಳನ್ನ ಕೊಡದೇ ಇದ್ರೆ ಕೂಡಲೇ ಕೊಡಬೇಕು. ಮತ್ತು ನಮ್ಮ ಪದಾಧಿಕಾರಿಗಳು ಸಂಬಂಧಪಟ್ಟವರು ಅದನ್ನು ಸಂಗ್ರಹ ಮಾಡಬೇಕು. ಈ ಎರಡೂ ಕಾರ್ಯ, ಒಂದು ಗುರುಪಾದಕ್ಕೆ ಮನೆಗೆ ಬಂದು ಗುರುವಿನ ಮಹದಾನುಗ್ರಹ ಆಗುವಂಥದ್ದು, ಇನ್ನೊಂದು ಶಿಷ್ಯ ಪರಂಪರೆ, ಶಿಷ್ಯ ಸಂಪತ್ತಿನ ಅರಿವು ಕೇಂದ್ರಕ್ಕೆ ಇರುವಂತೆ ಆಗುವಂಥದ್ದು. ಈ ಎರಡೂ ಪ್ರಯೋಜನಗಳು ಈ ಒಂದು ಸ್ವರ್ಣ ಪಾದಕಿಯ ಸಂಚಾರಕ್ಕೆ ಇರುವಂಥದ್ದು. ಹಾಗಾಗಿ ನಿಮ್ಮ ಮನೆಗೆ ಬಂದಾಗ ಇದೆರಡನ್ನು, ಮನೆಯ ವಿವರವನ್ನು ಕಾಣಿಕೆಯಾಗಿ ಸಲ್ಲಿಸುವಂಥದ್ದು, ಜೊತೆಯಲ್ಲಿ ಏನು ಭಕ್ತಿಯನ್ನು, ಭಾವವನ್ನು ಗುರು ಸನ್ನಿಧಾನಕ್ಕೆ ಕಾಣಿಕೆಯಾಗಿ ಒಪ್ಪಿಸಬಹುದೋ ಅದನ್ನು ಕೂಡ ಮಾಡುವಂಥದ್ದು. ಹೀಗೆ ಮಾಡಿ ನಿಮಗೆ ಒಳ್ಳೆಯದಾಗಬೇಕು ಎನ್ನುವ ಆಶಯ ನಮ್ಮದು. ಸ್ವರ್ಣಪಾದಕ್ಕೆ ಹೋದಲ್ಲಿ ಬಂದಲ್ಲಿ ಒಳ್ಳೆಯದಾಗಿದೆ. ಸ್ವರ್ಣಪಾದಕ್ಕೆ ಎಲ್ಲೆಲ್ಲಿ ಸಂಚಾರ ಮಾಡಿದೆ, ಎಲ್ಲೆಲ್ಲಿ ಪಾದಪೂಜೆ ಆಗಿದೆ, ಅಲ್ಲಲ್ಲಿಯ ಕ್ಲೇಶಗಳು, ಕಷ್ಟಗಳು ಪರಿಹಾರವಾಗಿದ್ದಾವೆ. ಅಲ್ಲಿ ಅಭ್ಯುದಯ ಉನ್ನತಿ ಆಗಿರುವುದನ್ನು ನಾವೇ ನಮ್ಮ ಕಿವಿಯಲ್ಲಿ ಅನೇಕ 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 ಶಿಷ್ಯರ ಬಾಯಿಯಲ್ಲಿ ಕೇಳಿದ್ದೇವೆ. ನಿಮ್ಮ ಮನೆಯಲ್ಲೂ ಅದು ಆಗಲಿ, ನಿಮ್ಮ ಮನೆಯಲ್ಲಿ ಅದು ಯಾವ ದೋಷ ಇದ್ರೂ ಅದು ಪರಿಹಾರ ಆಗಿ ಶುಭದ ದ್ವಾರ ತೆರೆಯಲಿ, ಮೇಲೆ ಮೇಲೆ ಒಳ್ಳೆಯದಾಗಲಿ. ಮಾತ್ರವಲ್ಲ, ಈ ಗುರುವಿನ ಕೃಪೆಯ ಫಲ ಕೇವಲ ಐಹಿಕ ಮಾತ್ರವಲ್ಲ, ಆಮುಷ್ಮಿಕವೂ ಕೂಡ ಹೌದು. ಹಾಗಾಗಿ ಅದು ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ, ಸಂಸಾರ ಸಮುದ್ರವನ್ನು ದಾಟಿಸುವ ಶಕ್ತಿ ಉಳ್ಳದ್ದು ಆ ಪಾದಕಿಗಳು. ಹಾಗಾಗಿ ಅದು ಈಗ ಪರ ಸೌಖ್ಯವನ್ನ ನಿಮಗೆ ಕರುಣಿಸಲಿ, ಒಳ್ಳೆಯದಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ. ನಿನ್ನೆಯಿಂದ ಇವತ್ತಿನವರೆಗೆ ಕೆಪು ವಲಯದಲ್ಲಿ ಸೇವೆ ನಡೆದಿದೆ. ಅಲ್ಲಿಯ ಪದಾಧಿಕಾರಿಗಳು, ಯಜಮಾನರು ಬೀಳ್ಕೊಡುಗೆ ಫಲ ಸಮರ್ಪಣೆಗಾಗಿ ಬರಬೇಕು ಅಂತ ಕೇಳ್ತಾರೆ. यो वेदादौ स्तरप्रोक्तो वेदान्ते च प्रतिष्ठितः तस्य प्रकृतिवेदस्य परस्य महेश्वरः इदं फलं मया देवा स्थापितं पुरतस्तव तेन मे स्वलावाप्तिर्भवेत् जन्मनि जन्मनि सद्गुरवे नमः पूर्णफलं समर्पयामि.